ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವ್ರಿಗೆ ಬರಪ್ಪ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲೇ ನಮ್ಮ ಇಂಡೈರೆಕ್ಟ್ ಎಲ್ಲೋ ಒಂದು ಮೂಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಹ್ವಾನ ಕೊಡ್ತಾ ಇದ್ದಾರೆ, ಇನ್ನೊಂದು ಸಂಶಯ ಬರ್ತಾ ಇದೆ. ಅಂದ್ರೆ ದಕ್ಷಿಣ ಭಾರತದಲ್ಲೇ ವಿಶೇಷವಾಗಿ ಇವತ್ತು ಕೇರಳ ಇರಲಿ, ಕರ್ನಾಟಕ ಇರಲಿ, ತಮಿಳುನಾಡಿನಲ್ಲಿ ಮಿತ್ರ ಪಕ್ಷ ಅಲ್ಲಿ ಆಡಳಿತದಲ್ಲ. ಇಲ್ಲಿಯವರೆಗೆ ಆಡಳಿತದಲ್ಲಿ ಇಲ್ಲದಂಥ ಕಾಂಗ್ರೆಸ್ಸಲ್ಲಿ ಸಚಿವಗಿರಿನ ಪಡ್ಕೊಂಡು ತಮಿಳುನಾಡು ಜೊತೆಯಲ್ಲಿ ಅದರ ಡೆವಲಪ್ಮೆಂಟ್ದಲ್ಲಿ ತಾನು ಮೂಗು ತೋರಿಸುವಂಥ ಕೆಲಸ ಆಗಿದೆ. ಇವತ್ತು DMK ಜೊತೆಗೆ ಮಿತ್ರತ್ವ ಇದ್ದರೂ ಸಹಿತ ಅಧಿಕಾರ ಹಂಚಿಕೊಂಡಿರಲಿಲ್ಲ ಅವರು. ಇನ್ನು ಆಂಧ್ರದಲ್ಲಿ ಅದ ನೋಡ್ಬೇಕು, ಆಂಧ್ರದಲ್ಲಿ ಏನೇನು ಆಗ್ತದೆ ಅನ್ನುವಂಥ ಮಾತನ್ನು ಆಂಧ್ರದಲ್ಲಿ ನಾಯ್ಡು ಅವರಿದ್ದಾರೆ, ಚಂದ್ರಬಾಬು ನಾಯ್ಡು ಏನೇನು ಮಾಡ್ಬೋದು ಗೊತ್ತಿಲ್ಲ. ಇವೆಲ್ಲವೂ ಡೆವಲಪ್ಮೆಂಟ್ ಆಗ್ತಾಯಿದ್ದಾವೆ. ಮುಂದೆ ಅದೇ ಕಾಲಕ್ಕೆ ಹೇಳ್ತಾರೆ, ಈಗ ತೆಲಂಗಾಣ ಅಂತ ಮುಗಿದು ಕೇರಳದ್ದು ಈ ಸೇಮ್ ಯಾರಾದರೂ ಒಬ್ಬರು ಆಗಿ ಆಗ್ತಾರೆ. ಇವೆಲ್ಲ ದೃಷ್ಟಿಗಳು ಕೇರಳ ಅದು ಇಟ್ ಮೀನ್ಸ್ ಕೇರಳದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ಒಟ್ಟಿನಲ್ಲಿ ದಕ್ಷಿಣ ಭಾರತದಲ್ಲಿ ತನ್ನ ನಾಯಕತ್ವವನ್ನು ಗಟ್ಟಿಗೊಳಿಸಬೇಕು ಅನ್ನುವಂಥದ್ದು. ಇಲ್ಲಿ BJP ಹೇಳ್ತಾ ಇಲ್ಲಿ ಎಲ್ಲಿಯೂ ಇಲ್ಲ ಅನ್ನೋದನ್ನು ಗಮನಿಸಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವೆಲ್ಲ ನೆಲೆಗಟ್ಟಿನಲ್ಲಿ ನಿನ್ನೆ ಬಂದು ಹೋದಂಥ ನಮ್ಮ ಮೋದಿ ಅವರು ವಿಶೇಷವಾಗಿ ಕರ್ನಾಟಕದ ಬಗ್ಗೆ ಭಾಳ ಎಚ್ಚರಿಕೆ ಮಾತಾಡಿ ಇಲ್ಲೇ ಜಗಳಾಡ್ತಾ ಇದ್ದಾರೆ, ಏನು ಅಬೋದಿರೋದ ಯಾವ ಡೆವಲಪ್ಮೆಂಟ್ ಇಲ್ಲ ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಅದಕ್ಕೆ ನಮ್ಮ DK ಅವರು ಸಹಿತ ಅಷ್ಟ ಮಾರ್ಮಿಕ ಉತ್ತರ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲ ಕುರ್ಚಿಗಳು ಗಟ್ಟಿಯಾಗಿವೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಅದೇ ಕಾಲಕ್ಕೆ ಸುದ್ದಿಗಾರ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರು ಈ ರೀತಿ ಹೇಳ್ತಾ ಇದ್ದಾರೆ, ಪ್ರಧಾನಿ ಅವ್ರ ಕಣ್ಣಿಗೆ ಏನು ಕಾಣಿಸ್ತಿದೆಯೋ ಗೊತ್ತಿಲ್ಲ, ಯಾವ ಕುರ್ಚಿಯೂ ಅಲ್ಲಾಡುತ್ತಿಲ್ಲ ಅನ್ನುವಂಥ ಮಾತಿನ ಹೇಳೋ ಮೂಲಕ ತಾವು BJP ಜೊತೆ ಯಾವ ಸಂಬಂಧ ಇಲ್ಲ ಅನ್ನೋದು ಮತ್ತೊಮ್ಮೆ ಅವ್ರು ಸಾಬೀತು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಈ ಸಂದರ್ಭದಲ್ಲಿ ಮೋದಿ ಅವರ ಮಾತುಗಳು ಭಾಳಷ್ಟು ಏನಪ್ಪ ಅಂದರೆ ಕರ್ನಾಟಕದ ಚರ್ಚೆ ಹುಟ್ಟುವಂಥವು. ಸಿದ್ದರಾಮಯ್ಯರಿಗೂ ನಿಮ್ಮ ಸರ್ಕಾರ ಭಾಳ ಸ್ವಲ್ಪ ಹೋಗ್ತದೆ ಅನ್ನೋಂಥ ಮೆಸೇಜ್ ಕೊಡೋ